ನಮ್ಮೆಲ್ಲರಿಗೂ ನಮ್ಮದೇ ಆದ ಆಸೆ ಕನಸುಗಳು ಇದ್ದೇ ಇರುತ್ತೆ. ನಾವು ವಾಸ್ತವದಲ್ಲಿ ಬದುಕಿದ್ರೂ ಕೂಡ ನಮ್ಮ ಯೋಚನೆಗಳು ಭವಿಷ್ಯದಲ್ಲೇ ಅವಲಂಬಿತವಾಗಿರುತ್ತೆ. ಹೀಗಿರಬೇಕು, ಹೀಗೆ ಮಾಡಬೇಕು, ಹೀಗಾಗಬೇಕು, ಇನ್ನೂ ಹಲವಾರು. ಆದರೆ ಇದೆಲ್ಲದರ ನಡುವೆ ಒಂದು ಪ್ರಶ್ನೆ ಮೂಡುತ್ತೆ. ನಮ್ಮ ಕನಸುಗಳು ಪೂರ್ಣ ಆಗೋವರೆಗೂ ನಾವು ಇರ್ತೀವ, ಇರಲ್ವ? ಇದು ಯಾರೂ ಊಹಿಸೋಕ್ಕೆ ಆಗದೇ ಇರುವಂತಹ ವಿಷಯ. ಎಲ್ರಿಗೂ ಗೊತ್ತು, ನಾವು ಈ ಭೂಮಿಯ ಮೇಲೆ ಶಾಶ್ವತವಾಗಿ ಇರಲ್ಲ. ನಾವು ಪಡೆದುಕೊಂಡಿದ್ದು ಯಾವುದು ನಮ್ಮದಾಗಿ ಉಳಿಯಲ್ಲ ಅಂತ. ಆದರೂ ಕೂಡ ಆಸೆ ಕನಸುಗಳನ್ನು ಕಟ್ತೀವಿ, ಸಂಪಾದಿಸ್ತೀವಿ. ಈಗ ನಮ್ಮದಾಯಿತೋ ಮುಂದೆ ನಮ್ಮ ಪೀಳಿಗೆಗೂ ಇರಲಿ ಅಂತ ಎತ್ತಿಡ್ತೀವಿ. ಇದು ಸ್ವಾರ್ಥದ ಜೊತೆಗೆ ಮೆಚ್ಚುಗೆಯ ವಿಷಯವೂ ಕೂಡ ಹೌದು. ಅದೇನೇ ಇರಲಿ, ಈಗ ನನ್ನ ಮತ್ತೊಂದು ಬರವಣಿಗೆ ನಿಮ್ಮ ಮುಂದೆ. ಕಾಲ ಅರಿತವರ್ಯಾರು, ನನ್ನನ್ನೇ ನಾನು ಅರಿಯಲಾರೆ. ಇದೊಂದು ಪ್ರಶ್ನೆಯೋ ಅಥವಾ ಪ್ರಶ್ನೆಗೆ ಉತ್ತರವೋ? ಈಗೊಂದು ಕ್ಷಣ ಅರಿತೆ ಎಂದು, ಮತ್ತೊಂದು ಕ್ಷಣ ನೆನಪೆ ಮುಂದು. ಬಂತೊಂದು ಯೋಚನೆ ನಾನೇನೆಂದು, ನಗುತ್ತಿತ್ತು ಕೂತಲ್ಲೇ ನನ್ನ ಬಿಂಬವೊಂದು. ತಿಳಿದಿಲ್ಲ ನನಗೀಗ ನಾನೆಲ್ಲೆಂದು, ತಿಳಿದವರು ಹೇಳಿಹರು ನೀ ಈಗ ಇಲ್ಲಿಯೇ, ಕ್ಷಣದೂಡಿ ತಿಳಿದೆಯೇ. ನನ್ನನ್ನೇ ಅರಿಯಲು ಬೇಕೊಂದು ಏಕಾಂತ, ಅಷ್ಟರೊಳಗೆ ಬದುಕುವುದೇ ಈ ಜೀವ ಜೀವ ಅಂತ.